ರೇಣುಕಾ ಶುಗರ್ಸ್ನ ಕಾರ್ಖಾನೆಯಿಂದ ಮಲಿನವಾದ ನೀರು ನೇರವಾಗಿ ಜಮೀನಿಗೆ ಸೇರುತ್ತಿವೆ. ಅದನ್ನು ತಡೆಯುವಂತೆ ತಹಸೀಲ್ದಾರ್ಗೆ ಅರ್ಜಿ ನೀಡಿದ ರೈತರು. ಎಸ್ ವೀಕ್ಷಕರೇ, ಅಫ್ಜಲ್ಪುರ ತಾಲೂಕಿನ ಹವಳಗ ಕ್ರಾಸ್ನಲ್ಲಿ ಬರುವ ರೇಣುಕಾ ಶುಗರ್ಸ್ನಿಂದ ಸುಮಾರು 10 ವರ್ಷಗಳಿಂದ ಮಲಿನವಾದ ನೀರು ನೇರವಾಗಿ ನಮ್ಮ ಜಮೀನಿಗೆ ಬಿಡುತ್ತಿದ್ದಾರೆ. ಕಾರ್ಖಾನೆ ಆಡಳಿತ ಮಂಡಳಿಯು ನಮಗೆ ಆದ ನಷ್ಟವನ್ನು ಕೊಡುವಂತೆ ಮಾನ್ಯ ಅಫ್ಜಲ್ಪುರ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದ ಗತ್ರಿ ಗ್ರಾಮದ ನಿವಾಸಿ ಧರ್ಮರಾಯ್ ಸಿಂಗೆ. ಅಫ್ಜಲ್ಪುರ ತಾಲೂಕಿನ ಕಾರ್ಖಾನೆ ಸಮೀಪವಿರುವ ಎಲ್ಲಾ ಗ್ರಾಮದ ರೈತರ ಜಮೀನುಗಳು ಈ ಕಾರ್ಖಾನೆಯವರು ಬಿಡುತ್ತಿರುವ ಮಲಿನವಾದ ನೀರು, ಧೂಳು, ರಾಸಾಯನಿಕ ಪ್ರಸರಣಗಳಿಂದ ಕಂಗೆಟ್ಟು ರೈತರ ಜಮೀನಿನಲ್ಲಿ ಬೆಳೆಗಳು ಬೆಳೆಯದಂತೆ ಜಾನುವಾರುಗಳು ಕಲುಷಿತ ನೀರು ಸೇವಿಸಿ ಮರಣ ಹೊಂದುತ್ತಿವೆ. ಇನ್ನಿತರ ರೈತರ ಸಮಸ್ಯೆಗಳಿಗೆ ಕಾರಣವಾಗುತ್ತಿರುವ ಈ ಕಾರ್ಖಾನೆಗಳಿಂದ ನಮಗೆ ಶಾಶ್ವತ ಪರಿಹಾರ ನೀಡಬೇಕು. ವರ್ಷಕ್ಕೆ ಜಮೀನಿನಲ್ಲಿ ಬೆಳೆ ಬೆಳೆಯುವ ನಷ್ಟವಾಗುವಷ್ಟು ಪರಿಹಾರ ಒದಗಿಸಿಕೊಡಬೇಕು. ಒಂದು ವೇಳೆ 15 ದಿನದ ಒಳಗಡೆ ರೈತರಿಗೆ ನ್ಯಾಯ ಒದಗಿಸಿಕೊಡದೆ ಇದ್ದಲ್ಲಿ ರೈತರೆಲ್ಲರೂ ಸೇರಿಕೊಂಡು ರೇಣುಕಾ ಶುಗರ್ಸ್ನ ಎದುರುಗಡೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಅಫ್ಜಲ್ಪುರ ತಾಲೂಕಿನ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಏನಾಗಿದೆ ನಿಮ್ಮಲ್ದಾಗ? ನಮ್ಮಲ್ದಾಗ ಸರ್ ಫ್ಯಾಕ್ಟ್ರಿ ಕಾರ್ಖಾನೆ ರೇಣುಕಾ ಶುಗರ್ ಹವಳಗ ಫ್ಯಾಕ್ಟ್ರಿಗಿಂತ ಮಲಿನವಾದಂಥ ನೀರು ಮಳೆ ಬಂದ ತಕ್ಷಣ ಕಾರ್ಖಾನೆ ನೀರು ಮಳೆ ನೀರು ಕಲಿತು ಎರಡು ಕಲುಷಿತ ನೀರು ಬಂದ ಕರೆ ನಮ್ಮ ಹೊಲದಲ್ಲಿ ಸೀದಾ ನೇರವಾಗಿ ಬಂದು ಸೀದಾ ನದಿಗೆ ಹೋಗ್ತವೆ. ಅದರಲಿಂತಾಗಿ ನಮ್ಮ ಹೊಲದಲ್ಲಿ ಯಾವುದೇ ಬೆಳೆ ಆಗಲಿ ಯಾವುದೇ ಇದು ಆಗಲಿ ಬೆಳೆಯಪ್ಲೆ ಇಲ್ಲರಿ. 10ರಿಂದ 12 ವರ್ಷ ಆಯಿತು. ಯಾವುದೇ ದನ ಕರುಗಳನ್ನು ಮೈಸಪ್ಲೆ ಇಲ್ಲರಿ. ಹೀಗಾಗಿ ನಮಗೆ ಆದ ನಷ್ಟವನ್ನು 10-12 ವರ್ಷ ಕಾರ್ಖಾನೆಯಲ್ಲಿಂದ ಯಾವುದೇ ರೀತಿಯಾದಂಥ ಪರಿಹಾರನೂ ಕೊಟ್ಟಿಲ್ಲ, ಏನೂ ಇಲ್ಲರಿ. ಬರೀ ಇದು ಮಾಡಂತು ಮ್ಯಾಗ ರಿಪೋರ್ಟ್ ಕಳಿಸಿ ಅತ್ಯಕ್ಕೆ ಇದೇ ಹೇಳ್ತಾರೆ. ಬರೀ ಈ ಈಗ ಮೊನ್ನೆ ಒಂದು ಲೆಟ್ರ್ ಕೊಟ್ಟಿದ್ದೇವ್ರಿ ಅವ್ರಿಗೆ, ಹಿಂಗೆ ಮೀನು ಸಾಗಾಣಿಕೆ ಮಾಡ್ಬೇಕಲ್ಲಗತ್ತೀವಿ ರೀ ಸರ, ನಿಮ್ಮ ನೀರು ನಮ್ಮಲ್ಲಿ ಇದು ಬ್ಯಾಡ್ರಿ, ನಮ್ಮ ಹೊಲ ಹೀಗೆ ಹಳ ಆದಂತೆ ಆಗಿದೆ ರೀ, ನಿಮ್ಮ ಕಲುಷಿತ ನೀರು ಆದಂಥ ನಮ್ಮ ಹೊಲಕ್ಕೆ ಬಿಡಬೇಡ್ರಿ. ಅದು ಬಿಡೋ ಕಾರಣದಿಂದಾಗಿ ನಮ್ಮ ದನ ಕರುಗಳು ಇದು ಅಲ್ಲಗತ್ತವ, ಸತ್ತು ಹೋಗ್ಲಕತ್ತವ. ಹೀಗಾಗಿ ನಾವು ಇದರ ಮೀನು ಸಾಗಾಣಿಕೆ ಮಾಡ್ಬೇಕಲ್ಲಗತ್ತೀವಿ, ನೀವು ನೀರನ್ನು ಬಿಡಬೇಡ್ರಿ ಅಂತ ಅಂದೆವು. ಅನನ್ಸಿಂದ್ರೆ ನೀರು ಬಿಡಲ್ಲ ಅಂತ ಹೇಳ್ತಾರೆ ಅವ್ರಿ, ಬಿಡಲ್ಲ ಅಂತ ಹೇಳ್ತಾರೆ. ಮಳೆ ಬಂದ ತಕ್ಷಣ ಇಲ್ರಿ, ಮಲಿನವಾದ ನೀರು ಕಾರ್ಖಾನೆಯ ನೀರು ಮತ್ತು ಮಳೆ ನೀರು ಎರಡೂ ಸೇರಿಕೊಂಡು ಸೀದಾ ಡೈರೆಕ್ಟಾಗಿ ನಮ್ಮ ಹೊಲಕ್ಕೆ ಬರ್ತಾವ್ರಿ. ಬಂದ ತಕ್ಷಣ ಅದು ಏನಾಗ್ತದೆ, ಅದು ಹೊಲ ಇದ್ರೆ ಹಳ್ಳದಂತೆ ಆಗಿದೆ ರೀ. ಹಾಗಾಗಿ ನಾವು ಮೀನು ಸಾಗಾಣಿಕೆ ಮಾಡ್ಬೇಕಲ್ಗತ್ತಿದ್ದೀವಿ ಸರ. ಹೀಗಾಗಿ ಈ ತಾಲೂಕು ಅಧಿಕಾರಿಗಳಿಗೆ ಒಂದು ಲೆಟ್ರನ್ನು ಕೊಟ್ಟಿದ್ದೇವ್ರಿ ಸರ್. ಇವಾಗ ರೀ ನಮಗೆ ಈ ಕಾರ್ಖಾನೆಯಲ್ಲಿಂತ ಅವರು ಇದರ ಬರೀ ಇದು ಮ್ಯಾಗ ರಿಪೋರ್ಟ್ ಕೊಡ್ತೀವಿ ಅಂತೇಳಿ ಇದೇ ಹೇಳಕತ್ತಿದ್ರಿ. ಹಾಗಾಗಿ ಅವರು ಯಾವುದೇ ರೀತಿಯಾದಂಥ ನಮಗೆ ಸೂಕ್ತವಾದ ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ಕಾರ್ಖಾನೆ GM ಆಗಿರ್ಬೋದು, HR ಮ್ಯಾನೇಜರ್ ಆಗಿರ್ಬೋದು, ಆದ ಒದಗಿಸ್ಕೊಡ್ಲಾರ ಬಟ್ಟಿಗೆ ತಾಲೂಕು ದಂಡಾಧಿಕಾರಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಮಗೆ ಆದ ನಷ್ಟವನ್ನು ಸ್ವಲ್ಪ ಭರಿಸಿಕೊಡ್ಬೇಕಂದು ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊಳ್ತೇನೆ. ನೀವು ಲೆಟ್ರ್ ಫ್ಯಾಕ್ಟ್ರಿದವ್ರು ಕೊಟ್ರಿ? ಈಗ ಕೊಟ್ಟಿವಿ. ಏನಂದರು ಅವ್ರು? ಇದರ ಮೇಲ್ ಮಾಡೀವ್ರಿ ಮ್ಯಾಗ ಬೆಳಗಾವಿ ಹೆಡ್ ಆಫೀಸಿಗೆ ರೀ. ಅವ್ರು ಇದರ ಈಗ 13 ತಾರೀಕಿಗೆ 13 ದಿಂದ 14 ತಾರೀಕು ತನಕ ಓಡ್ಸಾಡ್ಯಾರ ಬರೀ ರೀ. 15 ತಾರೀಕು ತನಕ ರೀ. 15 ತಾರೀಕಿಗೆ ನಮ್ಮ ಲೆಟ್ರ್ ತೊಗೊಂಡಾರಿ. ಲೆಟ್ರ್ ತೊಗೊಂಡ್ಕರೆ ರಿಸೀಟ್ ಕೊಡ್ರಿ ಅಂದ್ರೆ ರಿಸೀಟ್ ಕೊಡಲಿಲ್ಲ ರೀ. ಇಲ್ಲ ಹೆಡ್ ಆಫೀಸಿಗೆ ನಾವು ಮೇಲ್ ಮಾಡ್ತೀವಿ ರೀ, ನಿಮ್ಗೆ ಆದ ನಷ್ಟವನ್ನು ಅವರೇ ಹೆಡ್ ಆಫೀಸಿನಿಂದ ನಿರ್ಣಯ ತೊಗೋತಾರೆ ಅಂತ ಹೇಳ್ರಿ. ಯಾರು ಹೇಳ್ತಾರೆ ಮಾತು? HR ಮ್ಯಾನೇಜರ್ ರೀ. HR ಶುಗರ್ ಫ್ಯಾಕ್ಟ್ರಿ, ರೇಣುಕಾ ಶುಗರ್ ಫ್ಯಾಕ್ಟ್ರಿ ಅವ್ರಿ. ಈಗ ನೀವು ಇಲ್ಲಿ ತಹಸೀಲ್ಗೆ ಏನು ಮಾಡಿದ್ರಿ ಇವತ್ತು ರೀ? ಅವರಿಗೆ ಲೆಟ್ರ್ ಕೊಟ್ಟಂಥ ಲೆಟ್ರ್ ರೀ ಅದೇ ಇದ್ರೆ ತಾಲೂಕು ದಂಡಾಧಿಕಾರಿ ಕೊಟ್ಟಿವಿ ಇವತ್ತು? ಕೊಟ್ಟಿವಿ. ನಿಮ್ಮ ಹೆಸರು? ಸಿದ್ದಣ್ಣ ಸಿಂಗೇರಿ, ಸಿರ್ಸಲ್ ಸಿಂಗೇರಿ. ಸರಿ ಸರ್, ನಿಮ್ಮ ತಂದೆಯವ್ರೆ? ನಮ್ಮ ತಂದೆಯವ್ರು. ಈಗ ನಿಮ್ಮ ತಂದೆಯವ್ರ ಹೆಸರಲ್ಲೇ ಅರ್ಜಿ ಕೊಡಿ. ನಮ್ಮ ತಂದೆಯವ್ರ ಹೆಸರಲ್ಲೇ. ಎಷ್ಟು ಎಕರೆ ಅದಾರೆ ನಿಮ್ದು? ನಮ್ಮದು 1 ಎಕರೆ 17 ಗುಂಟೆ ರೀ. ನಿಮ್ದು ಎಷ್ಟು ಎಕರೆ ಅದ? 2 ಎಕರೆ ಅದಾರೆ. ಏನು ನಿಮ್ಮ ಹೆಸರು? ಧರ್ಮಣ್ಣ ಸಿಂಗೇರಿ. ನಿಮ್ದು ಏನು ಸಮಸ್ಯೆ ಅದ? ನಮ್ಮದು ಅದೇ ಸಮಸ್ಯೆ ಅದ. ನಮ್ಮದು ಅವ್ರದ್ದು ಅದು ಹೊಲದವ್ರು. ಈಗ ಅಲ್ಲಿ ಶುಗರ್ ಫ್ಯಾಕ್ಟ್ರಿಲಿಂದ ಕಲುಷಿತ ನೀರು ಬರ್ತದ್ರಿ? ಕೆಮಿಕಲ್ ನೀರೇ ಬರ್ತದ್ರಿ. ಇದ್ರ ಬಗ್ಗೆ ನೀವೇನ್ರಿ ಅವರು ಫ್ಯಾಕ್ಟ್ರಿದವ್ರಿಗೆ ಹೇಳಿರಿ? ಹೇಳಿದ್ರಿ ಬಂದ್ ಮಾಡ್ತೀವಿ ಅಂತಾರೆ, ಬಂದ್ ಮಾಡಲ್ಲ ರೀ. ಒಟ್ಟು ಬಂದು ಇನ್ನು ಮುಂದೆ ಬರಲ್ಲ ನೋಡ್ಕೋತೀವಿ ಅಂತಾರೆ. ಒಟ್ಟು ಅಂತಾರೆ ಮತ್ತೆ ಹಾಳಿ ಬಿಡ್ತಾರೆ. ಇದು ಎಷ್ಟು ವರ್ಷದಿಂದ ಈ ಥರ ಅದ ರೀ? ಇದು ಫ್ಯಾಕ್ಟ್ರಿ ಚಾಲು ಆದ ಸುಟ್ಟ ಇಲ್ಲ ರೀ. ಫ್ಯಾಕ್ಟ್ರಿ ಚಾಲು ಆದ್ಮೇಲೆ ಡಿಸ್ಲೇರಿ ಏನು ಚಾಲು ಆಯ್ತಲ್ಲ ರೀ, ಅಲ್ಲಿ ಹಿಡಿದು ಚಾಲು ಆಗಿದೆ. ಇದ್ರ ಬಗ್ಗೆ ಏನ್ರಿ ತಹಸೀಲ್ದಾರ್ಗೆ ಅಲ್ಲಿ ಮತ್ತೆ ಏನು ಅರ್ಜಿ ಹಿಂಗೆ ಇದು ಈಗ ಕೊಟ್ಟಂಗೆ ಹಿಂದೇನು ಕೊಟ್ಟರೆ ಹಂಗೆ? ಕೊಟ್ಟಿವಿ ಸರ್. ಹಿಂದೆ ಅಂದರು ಮತ್ತು 3 ವರ್ಷ ಆಚೆ ಕಡೆನೂ ಒಂದು ಕೊಟ್ಟಿದ್ದೇವೆ ರೀ. ಅವಾಗೂ ಹೇಳ್ತೀವಿ ರೀ. ಮತ್ತು ಅದು ಇದೇ ವರ್ಷ ಸೀಸನ್ದಾಗ ಕೂಡ ಇವ್ರನ್ನ ಮಾತು ಕೇಳಾಗ್ಯಾರ, ನೀವು ಮ್ಯಾಲೆ ಹೋಗಿ ಇದಕ್ಕೆ DG ಆಫೀಸ್ ಕೊಡ್ರಿ ಅಂತ ಅಂತಾರೆ.
ಅದನ್ನು ಅವಾಗನು ಇದು ಮಾಡಿ ಮತ್ತೆ ಇವತ್ತು ಬಂದು ಕೊಟ್ಟೆವು. ಒಟ್ಟು ಅಲ್ಲಿಂದ ಮಳ್ಳಿ ನೀರು ಬರ್ತಂತ ಗ್ಯಾರಂಟಿ ಅದ. ಈಗ ಆಲ್ರೆಡಿ ನಮ್ಮ ಹೊಲ್ದಾಗ ಅವ ರೀ ಸರ್. ಇವತ್ತು ಬಂದ್ರೆ ನಿಮ್ಮ ಹೊಲ್ದಾಗ ಸಿಗ್ತಾವೆ. ನಮ್ಮ ಹೊಲ್ದಾಗ